ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷದ್ರೆ. ವೆಲ್ಕಮ್ ಟು ರೂಪಕ್ಷದ್ರೆ ಯೂಟ್ಯೂಬ್ ಬ್ಲಾಗ್. ಹೊಸಕೋಟೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕಾರ್ ಬುಕ್ ಮಾಡಿಕೊಂಡು. ಹಿಂದೆ ನಮ್ಮ ಚಿಕ್ಕಮ್ಮ, ಈ ಕಡೆ ನಮ್ಮ ಕುನ್ನಮ್ಮ ಇದ್ದಾಳೆ, ಅವ್ರ ಮಗಳು ಆ್ಯಂಡ್ ಚಿಕ್ಕ ಪಾಪುನ ಇಟ್ಕೊಂಡಿದ್ದಾರೆ ಹಿಂದೆ. ನೋಡಿ, ಈಗ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ. ಆ್ಯಂಡ್ ಈ ಕಡೆ ಆ ಕಡೆ ನೋಡಿ. ಆ್ಯಂಡ್ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗುವಾಗ ಪರಿಸರ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ, ಆಲ್ಮೋಸ್ಟು ಹತ್ರ ಇದ್ದೀವಿ ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನಕ್ಕೆ. ಆ್ಯಂಡ್ ಇದು ನಾವು 11ನೇ ಸಾರಿ ಬರ್ತಾ ಇರೋದು. ಆ್ಯಕ್ಚುಲಿ ನಾನು ಈ ಹಿಂದೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. 11ನೇ ಬಾರಿ ಇದು ಬರ್ತಾ ಇರೋದು. ಆ್ಯಂಡ್ ನಾನು ಓದ್ಕೊಂಡಂತ ಹರಕೆ ಪೂರ್ಣ ಆದಮೇಲೆ ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಕೂಡ ಅವ್ರು ಹರಕೆ ಓದ್ಕೊಂಡಿದ್ರು. ಈ ಕಡೆ ನಮ್ಮ ಕುನ್ನಮ್ಮ ಹಾಗೆ ಆಗ ಪ್ರೆಗ್ನೆಂಟ್ ಆಗಿದ್ಲು, ಗಂಡು ಮಗು ಆಗಲಿ ಅಂತ ಹೇಳ್ಬಿಟ್ಟು. ಸೊ ಗಂಡು ಮಗು ಆಗಿದ್ದಕ್ಕೆ ಇವತ್ತು ಬಂದ್ಬಿಟ್ಟು ನಾವು ಆ ಹರಕೆನ ಕಂಪ್ಲೀಟ್ ಮಾಡೋದಕ್ಕೆ ಮಗು ಸಮೇತವಾಗಿ ಹೋಗ್ತಾ ಇದೀವಿ. ಆ್ಯಂಡ್ ಹಿಂದೆ ಕೂತಿದ್ದಾರೆ, ಸರಿಯಾಗಿ ಕಾಣಿಸಲ್ಲ ನಿಮ್ಗೆ. ನೇನ್ ಹತ್ರ ಇದೀವಿ. ನೋಡಿ, ಇಲ್ಲಿ ನೇಮ್ ಬೋರ್ಡ್ ಇದೆ. ಇನ್ನೇನು ಹತ್ರ ಬಂದ್ವಿ. ಆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಹೋಗುವಾಗ ಹಳ್ಳಿಯ ವಾತಾವರಣ ತುಂಬಾ ಚೆನ್ನಾಗಿದೆ. ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗುವಾಗ ಫೀಲ್ ಚೆನ್ನಾಗಿರುತ್ತೆ. ಈ ಸೈಡಲ್ಲೆಲ್ಲ ಹೆಚ್ಚಾಗಿ ತೋಟಗಳನ್ನು ಮಾಡ್ತಾರೆ ನೋಡಿ. ಅಲ್ಲಲ್ಲೇ ನೀವು ರೋಸ್ ಗಿಡಗಳನ್ನು, ಈ ಶಾಮಂತಿ ಗಿಡಗಳನ್ನು ಹಾಗೇ ಹೋಗೋವಾಗ ನೋಡ್ಕೊಳ್ತಾ ಹೋಗ್ಬೋದು. ಈ ಸಿಟಿನಲ್ಲಿ ಇದ್ದವ್ರಿಗೆ ಈ ಕಡೆ ಹಿಂಗೆ ಹೋದರೆ ನಿಜ ತುಂಬ ಖುಷಿ ಆಗುತ್ತೆ ನೋಡಿ. ಇನ್ನೇನು ಬಂತು ಕಾಟೇರಮ್ಮನ ದೇವಸ್ಥಾನ. ಇಲ್ಲಿಂದ ಲೆಫ್ಟನ್ನು ತಗೊಂಡು ಒಳಗಡೆ ಹೋಗಬೇಕು. ಇವತ್ತು ಕೂಡ ಡೀಟೇಲ್ ಆಗಿ ವಿಡಿಯೋನ ಮಾಡ್ತೀನಿ, ಮಿಸ್ ಮಾಡ್ತೀರಾ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನೋಡಿ, ಈಗ ನಾನು ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಆ್ಯಂಡ್ ಎಂದಿನಂತೆ ರಶ್ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತು ಕೂಡ ರಶ್ ಇದೆ. ಆಲ್ರೆಡಿ ಹಿಂದೆ ನೋಡಿ ಕಾರ್ ಪಾರ್ಕಿಂಗು. ಆ್ಯಂಡ್ ಕಾರ್ ಪಾರ್ಕಿಂಗ್ ಇದೆ. ಆ್ಯಂಡ್ ಓಲಾ ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನದವರೆಗೂ ಕೂಡ ಓಲಾನ ಆರಾಮಾಗಿ ಬುಕ್ ಮಾಡ್ಕೊಂಡು ಬರ್ಬೋದು. ಈಗ ನಮ್ಮ ಚಿಕ್ಕಮ್ಮ, ನನ್ನ ತಂಗಿ ಮಗುನ ಕರ್ಕೊಂಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಅಲ್ಲಿಂದನೇ ಓಲಾ ಬುಕ್ ಮಾಡ್ಕೊಂಬಂದ್ವಿ. ಸೊ ಇಲ್ಲಿವರೆಗೂ ಕೂಡ 391 ರೂಪಾಯಿ ಏನೋ ಆಯಿತು ಓಲಾ ಬೆಲ್ಲೆಂಡೂರಿಂದ ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನದವರೆಗೂ. ಆ್ಯಂಡ್ ಮುಂದೆ ನೋಡಿ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಕುನ್ನಮ್ಮ ಮಗುನ ತಗೊಂಡು ಹೋಗ್ತಾ ಇದ್ದಾಳೆ. ಸೊ ಈಗ ಮಗುನ ಅವಳು ಪ್ರೆಗ್ನೆಂಟ್ ಇದ್ದಾಗ ಹರಕೆ ಹೊತ್ಕೊಂಡಿದ್ದೆ. ಆ್ಯಕ್ಚುಲಿ ಈಗ ಹರಕೆ ತೀರಿರೋದ್ರಿಂದ ಮಗುನ ಕರ್ಕೊಂಡು ಈಗ ಅಮ್ಮನಿಗೆ ಹರಕೆನ ತೀರಿಸೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ, ಬಟ್ ಈಗ ರಶ್ ಸ್ವಲ್ಪ ಕಡಿಮೆ ಇದೆ ನೋಡಿ. ಯಾಕೆಂದ್ರೆ ಇಲ್ಲಿ ಕಾರು ಫುಲ್ಲು ಇಲ್ಲಿಂದ ಇಲ್ಲಿವರೆಗೂ ಕೂಡ ಕಾರ್ ಪಾರ್ಕಿಂಗ್ ಆಗಿರೋದು. ಬಟ್ ಇವತ್ತಿಲ್ಲ, ಬಟ್ ಕಡಿಮೆ ಇದ್ದಾರೆ ಅನ್ಸುತ್ತೆ ರಶ್ಶು. ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಮಳೆ ಬಿದ್ದು ಈ ನೆಲೆಲ್ಲ ನೀಟಾಗಿ ಈಗ ಒಣಗಿದೆ. ಯಾಕೆಂದ್ರೆ ಮುಂಚೆ ನಾವು ಬಂದವಾಗ ಫುಲ್ಲು ಧೂಳಿರೋದು. ನೋಡಿ, ನಮ್ಮ ಚಿಕ್ಕಮ್ಮ ಮಗುನ ಎತ್ಕೊಂಡು, ಈ ಕಡೆ ನಮ್ಮ ಕುನ್ನಮ್ಮ ಅವಳ ಮಗುನ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಂಡ್ ಬನ್ನಿ. ನೋಡಿ, ನನ್ನ ಕೈಯಲ್ಲೂ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಇವರು. ಸೊ ಹಾಗಾಗಿ ಬ್ಯಾಗ್ನ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ್ನೂ ಒಳ್ಳೆ ಡೀಟೇಲ್ ಆಗಿ ನಿಮಗೆ ಕಾಟೇರಮ್ಮನ ದೇವಸ್ಥಾನದ ಬಗ್ಗೆ ಹೇಳ್ತೀನಿ. ಆ್ಯಂಡ್ ನೋಡಿ, ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನ ಎಂದಿನ ಅಂತ ಇದೆ, ಬಟ್ ಜನ ಕಡಿಮೆ ಇದ್ದಾರೆ ಅನ್ಸುತ್ತೆ. ಬಸ್ ಕೂಡ ಬಂದಿದೆ ಇಲ್ಲಿಗೆ, BMTC ಬಸ್ ಕೂಡ ಇದೆ ನೋಡಿ. ಬಸ್ ಕೂಡ ಬಂದ್ಬಿಟ್ಟಿದೆ. ಆ್ಯಂಡ್ ಆಶ್ಚರ್ಯ, ಬಸ್ಸು ಹಾಕಿದ್ದಾರೆ ಕಾಟೇರಮ್ಮ ದೇವಸ್ಥಾನಕ್ಕೆ ಅಂತಂದ್ರೆ ಇದೇ ಫಸ್ಟ್ ಸರಿ ನಾನು ನೋಡ್ತಾ ಇರೋದು ಬಸ್ ಹಾಕಿರೋದು. ಒಂದು ಒಳ್ಳೆ ವಿಷಯ ಅಂತಂದ್ರೆ BMTC ಬಸ್ಸುಗಳನ್ನ ನೇರವಾಗಿ ಕಾಟೇರಮ್ಮ ದೇವಸ್ಥಾನ ಹತ್ರ ಬಿಟ್ಟಿದ್ದಾರೆ. ಯಾರಾದ್ರೂ ಬರೋಂಗಿದ್ರೆ ಬಸ್ ನೋಡಿ, ಮೇಲೇನೆ ಇದೆ ಕಾಟೇರಮ್ಮ ದೇವಸ್ಥಾನ ಅಂತ. ಆ್ಯಂಡ್ ಮಾರ್ಕೆಟ್ ಇಂದ ಬಹುಶಃ ನಿಮ್ಗೆ ಸಿಗ್ಬೋದು. ಬೇಜಾನ್ ಬಸ್ಸಸ್ ಇದೆ ನೋಡಿ. ಆ್ಯಂಡ್ ಖುಷಿ ವಿಷಯ ಏನ್ ಗೊತ್ತಾ, ಕಾಟೇರಮ್ಮ ದೇವಸ್ಥಾನದಲ್ಲಿ ಬಸ್ಸುಗಳನ್ನ ಬಿಟ್ಟಿದ್ದಾರೆ. ಈಗ ತಾನೇ ನನ್ನ ಮುಂದೆ ಒಂದು ಬಸ್ ಹೋಯ್ತು. ಈ ಕಡೆ ನೋಡಿ, ಹಿಂದೆ ಆ ಕಡೆ ಒಂದು ಬಸ್ ಇದೆ ನೋಡಿ. ಆ್ಯಂಡ್ ಈಗ ಬಸ್ಸಸ್ ಬರ್ತಾ ಇದೆ. ಡೈರೆಕ್ಟ್ ಆಗಿ ದೇವಸ್ಥಾನದ ಮುಂದೆನೆ ನಿಲ್ಲಿಸ್ತಾ ಇದ್ದಾರೆ. ಆರಾಮಾಗಿ ಬಸ್ಸಲ್ಲಿ ನೀವು ಬರ್ಬೋದು. ಈಗ ಕಾಲು ತೊಳೆಯೋದಕ್ಕೆಲ್ಲ ನಲ್ಲಿಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ್ಯಂಡ್ ಕಾಟೇರಮ್ಮನ ದೇವಸ್ಥಾನದ ಒಳಭಾಗದಲ್ಲಿ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೊದಲು ಸಿಗೋದು ಗಣೇಶನ ದೇವಸ್ಥಾನ. ಆ್ಯಂಡ್ ಇಲ್ಲಿ ಗಣೇಶನಿಗೆ ಕೈಯನ್ನು ಮುಗಿದು ಮುಂದೆ ದೇವಸ್ಥಾನಕ್ಕೆ ಹೋಗಬೇಕು.
ನಾನು ಅಂದ್ಕೊಂಡೆ ಬಹಳ ರಶ್ ಇರುತ್ತೆ, ಜನ ಕ್ಯೂ ಜಾಸ್ತಿ ನೂಕು ನುಗ್ಲಿರುತ್ತೆ ಅಂತ. ಆದರೆ ಇಲ್ಲಿ ನೋಡಿದ್ರೆ ಫುಲ್ಲು ಖಾಲಿ ಖಾಲಿ ಹೊಡಿತಿತ್ತು. ಆ್ಯಂಡ್ ನೋಡಿ ಇಲ್ಲೂ ಕೂಡ ಕ್ಯೂ ಮಾಡಿದ್ದಾರೆ, ಈ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಎಂದಿನಂತೆ ಜನ ಇದ್ದಾರೆ, ಬಟ್ ಫುಲ್ಲು ರಶ್ ಕಡಿಮೆ ಇದೆ ನೋಡಿ, ಯಾರು ಮರದ ಹಿಂದೆ ಸುತ್ತಾನೆ ಇಲ್ಲ, ಫುಲ್ಲು ರಶ್ಶು ಕಡಿಮೆ ಇದೆ. ಆ್ಯಂಡ್ ನೋಡಿ ಅಮ್ಮನನ್ನ ನೋಡಿ, ಅಂಡ್ ಮಹಾಪ್ರತ್ಯಂಗರಿ ಹೋಮ ಪ್ರತಿ ಅಮಾವಾಸ್ಯೆ ಸಂಜೆ 5 ಗಂಟೆಗೆ. ಅಂಡ್ ಕೆಳಗಡೆ ಫೋನ್ ನಂಬರ್ ಇದೆ. ಶ್ರೀ ಕುಬೇರ ಮಹಾಲಕ್ಷ್ಮಿ ಹೋಮ ಪ್ರತಿ ಪೌರ್ಣಮಿ ಬೆಳಗ್ಗೆ 8 ಗಂಟೆಗೆ. ಅಂಡ್ ಇಲ್ಲಿ ಫೋನ್ ನಂಬರ್ ಇದೆ ನೋಡಿ. ಇದೆ ನೋಡಿ, ಅಮಾವಾಸ್ಯೆಗೆ, ಪೌರ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 5ರಿಂದ ಸಂಜೆ 8 ಗಂಟೆಗೆ, ಸೋಮವಾರ, ಬುಧವಾರ, ಗುರುವಾರ, ಶನಿವಾರ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಗೆ ಅಂತೇಳಿ. ಈಗ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ. ಆಲ್ರೆಡಿ ನಮ್ಮ ಚಿಕ್ಕಮ್ಮ ಹಾಗೆ ಕುನ್ನು ಮುಂದೆ ಹೊರಟೋದ್ರು. ನೋಡಿ ಈಗ ದರ್ಶನಕ್ಕೆ ನಿಂತಿದ್ದೀವಿ. ನಮ್ಮ ಕುನ್ನಮ್ಮ ಇದ್ದಾಳಕ್ಕೆ, ನಮ್ಮ ಚಿಕ್ಕಮ್ಮ ಇದ್ದಾರೆ. ಎಲ್ಲರೂ ಕೂಡ ತಾಯಿಯ ದರ್ಶನಕ್ಕೆ ನಿಂತ್ವಿ. ಅವರು ಅಮ್ಮನಿಗೆ ಮಡಿಯನ್ನು ತುಂಬಿಸ್ತಿದ್ರು. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅಮ್ಮನ ಹತ್ರ ದೀಪಗಳನ್ನು ಇಟ್ಟಿದ್ದಾರೆ. ಆ ದೀಪದ ಬೆಳಕಿಗೆ ಅಮ್ಮ ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಈ ಸರಿ ನಾವು ಆರಾಮಾಗಿ ಅಮ್ಮನ ಮುಂದೆ ನಿಂತ್ಕೊಂಡು ಸಾಕಷ್ಟೊತ್ತು ನಿಂತ್ಕೊಂಡು ಅಮ್ಮನನ್ನು ಬೇಡ್ಕೊಳ್ಳುವಂತಹ ಭಾಗ್ಯ ನಮಗೆ ಸಿಕ್ತು. ಕೆಲವೊಂದು ಸತಿ ರಶ್ ಇದ್ದಾಗ ಹಾಕಿ ನೂಗ್ಬಿಡ್ತಾರೆ. ಸೊ ಈ ಬಾರಿ ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ನಾವು ಅಮ್ಮನ ಹತ್ರ ನಿಂತ್ಕೊಂಡು ಸ್ವಲ್ಪ ಸಮಯವನ್ನು ಕಳೆದ್ವಿ. ಹಾಗೆ ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ ಮತ್ತೊಮ್ಮೆ ನನಗೆ ಒಳಗಡೆ ಬಿಟ್ಟರು. ಆ್ಯಂಡ್ ಅಮ್ಮನ ಹತ್ರ ಬಿಟ್ಬಿಟ್ಟು ವಿಡಿಯೋ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೂ ಹತ್ತಿರದಲ್ಲಿ ಅಮ್ಮನನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ನೋಡಿ. ಆ್ಯಂಡ್ ನೀವು ಕೂಡ ತಾಯಿಯನ್ನು ಮುಗಿದ್ಕೊಳ್ಳಿ. ಎಲ್ರಿಗೂ ಕೂಡ ನೀವೇನು ಅಂದ್ಕೊಳ್ತೀರೋ ಆ ಹರಕೆಯನ್ನು ಅಮ್ಮ ಫಲಿಸ್ಲಿ. ನೀವು ಒಮ್ಮೆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಿ. ಇಲ್ಲಿ ತೆಂಗಿನಕಾಯಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. 150 ಇರೋದನ್ನು 250 ರೂಪಾಯಿಗೆ ತೆಂಗಿನಕಾಯಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ ನೋಡಿ. ದೇವಸ್ಥಾನದ ಹತ್ರ ಇದ್ದೀನಿ. ಆ್ಯಂಡ್ ಈ ಕಡೆ ಆ್ಯಂಡ್ ಇಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ ಕಾಯಿನ್ಸ್ ಮೆತ್ತದು. ಆ್ಯಂಡ್ ಜನ ಪೂರ್ತಿ ಕಡಿಮೆ ಇದ್ದಾರೆ ನೋಡಿ. ಇಲ್ಲೆಲ್ಲ ಕಾಯಿನ್ಸ್ ಅಂಟಿಸ್ತಿದ್ದಾರೆ. ಆ್ಯಂಡ್ ಇತ್ತೀಚೆಗೆ ಈ ಕಡೆ ಕೂಡ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈ ಮರನ ನೋಡಿ ತುಂಬಿಸ್ಬಿಟ್ಟಿದ್ದಾರೆ. ಎಂದಿನಂತೆ ಎಲ್ಲ ಕಡೆನೂ ಅಂಗಡಿಗಳು ಹಾಗೆ ಇದೆ. ಈ ಒಂದು ದೇವಸ್ಥಾನದ ಬಳಿಯೇ ನಿಮಗೆ ಬೆಲ್ಲದ ದೀಪಗಳಾಗಿರ್ಬೋದು ಅಥವಾ ದೀಪಗಳನ್ನು ಅಂಟಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ನೀವು ಆರಾಮಾಗಿ ಇಲ್ಲೇ ಬಂದು ನೀವು ತಗೊಳ್ಬೋದು. ಏನಕ್ಕೆ ತಡೆ ಹೊಡಿತಾರೆ? ತಡೆ ಹೊಡಿದೆ ಅಂದ್ರೆ ಚತುರ್ಬಾಧೆ, ಕೈ ಕಾಲು ನೋವು, ಸೊಂಟ ನೋವು, ಯಾರನ್ನ ಮಾಡಿದ್ರೆ ನಾವು ಹೋಗೋ ದಾರಿಯಲ್ಲಿ ಯಾರನ್ನ ಮಾಡಾಕೆ ಅದು ದಾಟಿದ್ರೆ ಇದಕ್ಕೆಲ್ಲ ಒಳ್ಳೇದು ತಡೆ ಹೊಡಿಸೋದು ನೋಡಿ. ಇಲ್ಲಿ ಎಲ್ಲ ಕಡೆನೂ ಓಡಿಸಿದ್ದಾರೆ ನೋಡಿ ಈ ರೀತಿ ತಡೆ. ಇಲ್ಲಾದ್ರೂ ಬಸ್ಗೆ ನಾವು ತುಂಬಾ ತೊಂದರೆ ಪಡ್ತಾ ಇದ್ವಿ. ಅಂಡ್ ಕಾರು, ಆಟೋ ಬುಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಆ ತೊಂದರೆ ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಹೊಸಕೋಟೆಗೆ ಸುಮಾರು 12 ಬಸ್ಗಳನ್ನ ಹಾಕಿದ್ದಾರೆ ಕಂಬಳಿಪುರ ಕಾಟೇರಮ್ಮನ ದೇವಸ್ಥಾನಕ್ಕೆ. ಅಂಡ್ ಇಲ್ಲಿ ಕೇಳಿದಾಗ ಹೊಸಕೋಟೆಯಿಂದ ಬರುತ್ತಂತೆ ಬಸ್ಗಳು. ಸೊ ಆರಾಮಾಗಿ ಬಸ್ಸನ್ನ ಹತ್ಬಿಟ್ಟು ಹೊಸಕೋಟೆನಲ್ಲಿ ಹಿಡ್ಕೊಳ್ಬಹುದು. ಅಂಡ್ ಇನ್ನು ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ತೀನಿ. ನನ್ಗೆ ಗೊತ್ತಿಲ್ಲ ಇಲ್ಲಿ ಮಾರ್ಕೆಟ್ ಇಂದ ಬರ್ತಾ ಇದೆಯಾ ಅಥವಾ ಹೊಸಕೋಟೆಯಿಂದ ಹಾಕಿದಾರ ಅಂತ ಹೇಳ್ಬಿಟ್ಟು. ಬನ್ನಿ ಅಮ್ಮನ ಸ್ಟ್ಯಾಚ್ಯೂ ಹತ್ರ ಹೋಗೋಣ.
ಆ್ಯಂಡ್ ಮೊದಲು ಇದ್ರ ಮೇಲೆ ಬಿಡ್ತಾನೆ ಇರಲಿಲ್ಲ ಆ್ಯಂಡ್ ಈಗ ಬಿಡ್ತಾ ಇದ್ದಾರೆ ನೋಡಿ. ಮೊದಲು ಮೇಲೆ ಈ ಜಾಗದಲ್ಲಿ ಬಿಡ್ತಾನೆ ಇರಲಿಲ್ಲ ಆ್ಯಂಡ್ ಈಗ ಬಿಡ್ತಾ ಇದ್ದಾರೆ ನೋಡಿ. ಅಮ್ಮ ನನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ದೀಪಗಳನ್ನ ಇಲ್ಲಿ ಕೂಡ ಇವತ್ತು ಕೂಡ ಅಂಟಿಸಿದ್ದಾರೆ. ಈ ಒಂದು ಕಾಟೇರಮ್ಮನ ದೇವಸ್ಥಾನಕ್ಕೆ ಭೇಟಿಯಾಗೋದ್ರಿಂದ ಮತ್ತು ಇಲ್ಲಿ ನಿಮ್ಮ ಕಷ್ಟಗಳಿಗೆ ತಕ್ಕ ಹಾಗೆ ಚೀಟಿಯನ್ನು ಕೊಡ್ತಾರೆ. ಹಾಗೆ ಆ ಚೀಟಿಯ ಮೇಲೆ ನಿಮಗೆ ಮಂತ್ರಗಳು ಕೂಡ ಇರುತ್ತೆ. ಹಾಗೆ ಆಲದ ಮರವನ್ನು ಎಷ್ಟು ಸುತ್ತ ಹಾಕಬೇಕು ಅನ್ನೋದು ಕೂಡ ಇರುತ್ತೆ. ಅದರ ಪ್ರಕಾರವಾಗಿ ನೀವು ಆಲದ ಮರವನ್ನು ಸುತ್ತಿ ತೆಂಗಿನಕಾಯಿಯನ್ನು ತಗೊಂಡು ಆಲದ ಮರಕ್ಕೆ ಕಟ್ಟೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋದು ನನಗೆ ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿದ್ದು ಕೂಡ ಆಯಿತು. ನನ್ನ ಜೊತೆಯಲ್ಲಿ ಬಂದಂತಹ ನಮ್ಮ ಚಿಕ್ಕಮ್ಮವರೆಲ್ಲ ಅಂದ್ಕೊಂಡಿದ್ದು ಕೂಡ 100% ಆಯಿತು. ನಮ್ಮ ಅರಿಕೆಗಳು ಖಂಡಿತವಾಗ್ಲೂ ಫಲಿಸ್ತು. ಸೊ ನೀವು ಕೂಡ ಭೇಟಿಯನ್ನು ಮಾಡಿ ಆ್ಯಂಡ್ ನಿಮ್ಮ ಕಷ್ಟಗಳು, ಅನಾರೋಗ್ಯ, ಏನೇ ಸಮಸ್ಯೆಗಳಾದರೂ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಮೊದಲನೇದಾಗಿ ಆ ದೇವಸ್ಥಾನಕ್ಕೆ ಹೋಗಿ ನಂಬಿ, ಬಟ್ಟು ಸ್ವಲ್ಪ ತೆಂಗಿನಕಾಯಿ ಆಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ, ಸೊ ಅದರಿಂದ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದನ್ನು ಬಿಟ್ಟರೆ ಆ ತಾಯಿನಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ಇಲ್ಲಿ ನೋಡಿ ನೀವು. ಆ್ಯಂಡ್ ಯಾವ ರೀತಿಯಲ್ಲಿ ಬೀಗಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟು ತಗೊಂಬಂದು ಒಂದ್ರ ಮೇಲೆ ಈ ರೀತಿ ತುಂಬಿಸಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಕೂಡ ಬೀಗಗಳನ್ನು ಕಟ್ಟಿದ್ದಾರೆ. ಆ್ಯಂಡ್ ಏನಕ್ಕೆ ಈ ಬೀಗಗಳು ಅಂತ ಹೇಳಿದ್ರೆ ಆ್ಯಂಡ್ ಶತ್ರು ಬೇಗ ನಾಶ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೀಗಗಳನ್ನು ಕಟ್ತಾರೆ. ಇನ್ನೂ ಒಂದು ಒಬ್ಬರನ್ನ ಪ್ರೀತಿಸಿದ್ರೆ ಆ ಪ್ರೀತಿ ಗಟ್ಟಿ ಆಗ್ಲಿ ಅಂತ ಕೂಡ ಇಲ್ಲಿ ಬೀಗಗಳನ್ನ ಕಟ್ತಾರೆ. ನೋಡಿ ನನ್ನ ಹಿಂದೆ ಎಷ್ಟು ಬೀಗಗಳಿದೆ. ಆಕ್ಚುಲಿ ಇವತ್ತು ಯಾಕೆ ರಶ್ ಇಲ್ಲ ಅಂತಂದ್ರೆ ಬೆಳಗ್ಗೆನೆ ಬಂದು ಸುಮಾರು ಜನ ಹೋಗಿದಾರಂತೆ. ಬೆಳಗ್ಗೆ ವಿಪರೀತ ರಶ್ ಇತ್ತು ಅಂಡ್ ಈ ಟೈಮಲ್ಲಿ ಅಷ್ಟು ರಶ್ ಇರಲ್ಲ ಅಂತ ಹೇಳಿದ್ರು. ಸೊ ನಾವು ಮನೆ ಬಿಟ್ಟಿದ್ದೆ 2 ಗಂಟೆಗೆ. ಈ ಹಿಂದೆ ಬಂದಿದೆ ನೋಡಿ. ಅಂಡ್ ಈಗ ಬೀಗಗಳ ಸಂಖ್ಯೆ ಇನ್ನೂ ಜಾಸ್ತಿನೇ ಆಗಿದೆ. ಅಂಡ್ ಬೀಗಗಳನ್ನ ನೋಡಿ ಹೇಗೆ ಹಾಕಿದ್ದಾರೆ ಎಲ್ಲ ಕಡೆನೂ. ಕ್ಯೂ ಸಿಸ್ಟಮ್ ಕೂಡ ಚೇಂಜ್ ಆಗಿದೆ ನೋಡಿ. ಅಂಡ್ ಹೊಸದಾಗಿ ಇಲ್ಲೂ ಮಾಡಿದ್ದಾರೆ ಅಂಡ್ ಅಲ್ಲೂ ಮಾಡಿದ್ದಾರೆ. ಇದು ಮೊದಲು ಇತ್ತು ಅಂಡ್ ಇದು ಹೊಸದಾಗಿ ಮಾಡಿದ್ದಾರೆ ನೋಡಿ. ಅಂಡ್ ನೋಡಿ ಎಲ್ಲ ಕಡೆನೂ ತೆಂಗಿನಕಾಯಿಗಳನ್ನ ಹಾಗೆ ಕಟ್ಟಿದ್ದಾರೆ. ಜನ ಕಡಿಮೆ ಇರೋದ್ರಿಂದ ಈಗ ಆರಾಮಾಗಿ ಸುತ್ತನ್ನ ಹಾಕ್ಬೋದು. ಅಂಡ್ 3 ಗಂಟೆ 4 ಗಂಟೆ ಸಮಯದಲ್ಲಿ ಬಹುಶಃ ಜನ ಕಡಿಮೆ ಇರ್ತಾರೆ ಅನ್ಸುತ್ತೆ. ಬೆಳಗ್ಗೆ ಬಂದಿದ್ರೆ ಅಂಡ್ ಜಾಸ್ತಿ ರಶ್ ಇರ್ತಿದ್ರು. ಅಂಡ್ ಈ ಬಾರಿ ನಾನು ತೆಂಗಿನಕಾಯಿನ ಕಟ್ಟೋದಿಲ್ಲ, ಯಾಕೆಂದ್ರೆ 9 ಸತಿ ಬಂದು ಅರಕೆ ಕೂಡ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ತೆಂಗಿನಕಾಯಿನ ಕಟ್ಟಲ್ಲ, ಹಾಗೆ ಮರವನ್ನ ಸುತ್ತ ಹಾಕ್ತೀನಿ. ಅಂಡ್ ಇಲ್ಲಿಂದ ನೋಡಿ ಅಂಡ್ ಆ ಕಡೆ ಕಾಣಿಸ್ತಿದ್ಯಲ್ಲ ಅಮ್ಮ. ಅಂಡ್ ಈಗೆಲ್ಲ ರೆಡಿ ಮಾಡಿ ಬೇರೆ ಪೇಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಮುನೇಶ್ವರ. ಅಂಡ್ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಅಂಡ್ ಅವತ್ತು ಒಳಗಡೆ ಬಿಡ್ತಾ ಇಲ್ಲ, ಈಗಲೂ ಒಳಗಡೆ ಬಿಡೋದಿಲ್ಲ. ಯಾಕೆಂತಂದ್ರೆ ಜನ ಅಮ್ಮನ ಕೈಗೆ ಎಲ್ಲರೂ ತೆಂಗಿನಕಾಯಿಗಳನ್ನ ಕಟ್ಬಿಟ್ಟು ಅಂಡ್ ಅಮ್ಮನ ಮೂರ್ತಿನೆಲ್ಲ ಹಾಳು ಮಾಡ್ತಾರೆ. ಸೊ ಹಾಗಾಗಿ ಒಳಗಡೆ
ಬಿಡೋದಿಲ್ಲ. ಆ್ಯಂಡ್ ಇವತ್ತು ಮಾತ್ರ ಪ್ರಶಾಂತವಾಗಿದೆ ಕಂಡ್ರು. ನನಗೆ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ, ಜನ ಪದೇ ಪದೇ ಬರೋದು, ನುಗ್ಗೋದು, ನುಗ್ಗಲು ಏನೂ ಇಲ್ಲ, ಆರಾಮಾಗಿದೆ. ಆ್ಯಂಡ್ ನೋಡಿ, ಇಲ್ಲಿ ಸಪ್ತ ಮಾತೃಕೆಯರನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಆ್ಯಂಡ್ ಆಲದ ಮರದ ಸುತ್ತ ಯಾಕೆ ಪವಾಡ ನಡೆಯುತ್ತೆ ಅಂತಂದರೆ, ಆ್ಯಂಡ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಆ ತಾಯಿ ಕೂಡ ಕಾರಣ. ಆ್ಯಂಡ್ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಬಂದವಾಗ ನನಗೆ ಮಾತ್ರ ಈ ಒಂದು ಜಾಗ ಯಾವಾಗಲೂ ಫೇವ್ರೇಟು. ಯಾಕೆಂತಂದರೆ ಒಳ್ಳೆ ಗುಹೆ ಥರ ಇರುತ್ತೆ. ಆ್ಯಂಡ್ ಎಲ್ಲ ಕಡೆನೂ ನೋಡಿ ಸುತ್ತಲೂ ಈ ರೀತಿ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ ಎಂದಿನಂತ ಇದೆ, ಬಟ್ ಈಗೆಲ್ಲ ಸ್ವಲ್ಪ ಜಾಗ ಮಾಡಿದ್ದಾರೆ ನೋಡಿ. ಒಳಗಡೆ ಎಲ್ಲ ಹೋಗ್ಬೋದು, ಜಾಗ ಮಾಡಿದ್ದಾರೆ, ಬನ್ನಿ ನೋಡೋಣ. ಆ್ಯಂಡ್ ನೋಡಿ, ಈಗ ಒಳಗಡೆ ಕೂಡ ಹೋಗ್ಬೋದು ಆ ರೀತಿ. ಇಲ್ಲಿ ಕೆಳಗಡೆ ಎಲ್ಲ ಫುಲ್ಲು ತೆಂಗಿನಕಾಯಿ ಬಿದ್ದಿತ್ತು, ಈಗೆಲ್ಲ ತೆಗ್ದಿದ್ದಾರೆ. ಆ್ಯಂಡ್ ನೋಡಿ, ಈಗ ಫುಲ್ಲು ಸುತ್ತ ಹಾಕೋ ಥರ ಮಾಡಿಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ, ನಾವು ಇದನ್ನ ಸುತ್ತಾಕ್ಬಿಟ್ಟು ಆಚೆ ಹೋಗ್ತಾ ಇದ್ವಿ. ಈಗ ಇಲ್ಲಿ ಕೆಳಗಡೆ ಬಿದ್ದಿದ್ದು ಎಲ್ಲ ತೆಂಗಿನಕಾಯಿಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಆ್ಯಂಡ್ ಈಗ ಆರಾಮಾಗಿ ಓಡಾಡ್ಬೋದು, ಆರಾಮಾಗಿದೆ ನೋಡಿ. ಚೆನ್ನಾಗಿದೆ, ತೆಂಗಿನಕಾಯಿ ಕಟ್ಟೋದಿಕ್ಕೂ ಈಗ ಚೆನ್ನಾಗಿದೆ. ಆ್ಯಂಡ್ ಓಡಾಡೋದಿಕ್ಕೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ, ಇಲ್ಲಿ ನೋಡು, ಬರೀ ತೆಂಗಿನಕಾಯಿ. ಕಾಟೇರಮ್ಮನ ದೇವಸ್ಥಾನಕ್ಕೆ ಈಗಲೂ ಕೂಡ ಜನ ಕಡಿಮೆ ಆಗಿಲ್ಲ, ಅದೇ ಜನ ಬರ್ತಾರೆ, ಅದೇ ರಶ್ ಇರುತ್ತೆ. ಇವತ್ತು ಯಾಕೆ ನಮ್ಮ ಕಣ್ಣಿಗೆ ಆ ಥರ ಕಾಣಿಸ್ತಿದೆ ಅಂತಂದರೆ, ನಾನು ಬಂದಿರೋ ಮನೆ ಬಿಟ್ಟಿದ್ದು 2 ಗಂಟೆ, ಇಲ್ಲಿಗೆ ಬರೋ ಅಷ್ಟರಲ್ಲಿ 3:30-4 ಗಂಟೆ. ಸೊ ಹಾಗಾಗಿ ಈಗ ಮಾತ್ರ ಈ ದೇವಸ್ಥಾನದ ಜಾಗ ಪ್ರಶಾಂತವಾಗಿ ಕೂಲಾಗಿದೆ. ಆ್ಯಂಡ್ ನೀವು ಕೂಡ ನಿಮ್ಮ ಏನೇ ಹರಕೆಗಳಿದ್ರು, ನಿಮ್ಮ ಸಮಸ್ಯೆಗಳಿದ್ರು ಆ್ಯಂಡ್ ಹೊತ್ಕೊಳ್ಳಿ. ದೇವರು ನನ್ನೆಲ್ಲ ವೀಕ್ಷಕರಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿದಂಥವ್ರಿಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನೋಡಿ, ಆ್ಯಂಡ್ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದರೆ ಈ ಒಂದು ಜಾಗನ ನಾನು ಮಿಸ್ ಮಾಡೋದೇ ಇಲ್ಲ, ಬಂದೇ ಬರ್ತೀನಿ. ಆ್ಯಂಡ್ ನೋಡಿ, ಹೇಗೆ ಕಾಣಿಸ್ತಿದೆ ನನ್ನ ಹಿಂದೆ ಬರೀ ತೆಂಗಿನಕಾಯಿ. ಬನ್ನಿ ಹಾಗೆ ಒಂದು ಸುತ್ತನ ಹಾಕೋಣ, ಮರದ ಸುತ್ತನ ಹಾಕೋಣ ಹೇಗಿದೆ ಅಂತ. ನೋಡಿ, ತೆಂಗಿನಕಾಯಿಗಳನ್ನ ಹಾಗೆ ಕಟ್ಟಿದ್ದಾರೆ. ಆ್ಯಂಡ್ ಈಗ ಸ್ವಲ್ಪ ಧೂಳೆಲ್ಲ ಕಡಿಮೆ ಆಗಿದೆ, ಮಳೆ ಕಂಟಿನ್ಯೂಸ್ ಆಗಿ ಬಿದ್ದಿದ್ರಿಂದ. ಆ್ಯಂಡ್ ಎಲ್ಲೂ ನಮಗೆ ಧೂಳು ಅನ್ನಿಸ್ತಿಲ್ಲ, ಆರಾಮಾಗಿದೆ, ಪ್ರಶಾಂತವಾಗಿದೆ ನೋಡಿ ಜಾಗ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು 3 ಗಂಟೆ 4 ಗಂಟೆಗೆ ಬಂದ್ಬಿಡ್ರೋ ಈ ಜಾಗಕ್ಕೆ. ರಶ್ ಕಡಿಮೆ ಇರ್ತಾರೆ, ಪ್ರಶಾಂತವಾಗಿ ದೇವಸ್ಥಾನವನ್ನು ನೋಡಿಕೊಂಡು ನಿಧಾನಕ್ಕೆ ಆ ಮರವನ್ನು ಸುತ್ತಕೊಂಡು ಯಾವುದೇ ರಶ್ಶು ನೂಕು ನುಗ್ಲು ಇರೋದಿಲ್ಲ, ಆರಾಮಾಗಿ ಬರ್ಬೋದು ನೋಡಿ. ಆ್ಯಂಡ್ ಎಲ್ಲ ಎಲ್ಲಿ ನೋಡಿದ್ರು ಬರೀ ತೆಂಗಿನಕಾಯಿ. ನಮ್ಮ ಕ್ಷೇತ್ರದಲ್ಲಿ ಪ್ರತಿದಿನ ಕಾಟೇರಮ್ಮ ತಾಯಿಗೆ ಶುಭ ಮುಹೂರ್ತದಲ್ಲಿ 9 ಪವಿತ್ರ ನದಿಯ ಜಲದಿಂದ ಅಭಿಷೇಕ ಮಾಡಲಾಗುವುದು. ಅಭಿಷೇಕ ಮಾಡಿದ ನಿಮ್ಮ ಹರಕೆ ಅತಿ ಶೀಘ್ರವಾಗಿ ಫಲಿಸುತ್ತದೆ. ನೋಡಿ, ಅಮ್ಮನನ್ನ ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ಎಂದಿನಂತೆ ಅಂಗಡಿಗಳು ಹಾಗೆ ಇದೆ ನೋಡಿ. ಆ್ಯಂಡ್ ಮುಂದೆ ಬನ್ನಿ ಹಾಗೆ. ಈಗಾಗಲೇ ಮೊದಲೇ ಗುರೂಜಿಗಳು ಹೇಳಿದರು ಏನು ಅಂತಂದರೆ, ಅತಿ ದೊಡ್ಡದಾದಂತಹ ಪ್ರತ್ಯಂಗರಿ ತಾಯಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರ ಕೆಲಸ ಆಲ್ರೆಡಿ ನಡೀತಾ ಇದೆ. ಆ್ಯಂಡ್ ತೋರಿಸ್ತೀನಿ ಬನ್ನಿ.
ಆ್ಯಂಡ್ ನೋಡಿ ನಾನು ಹಿಂದೆ ಹೇಳಿದೆ ಈ ಒಂದು ಜಾಗದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಪ್ರತ್ಯಂಗರಿಯ ದೇವಿಯ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಹೇಳಿ. ಆ್ಯಂಡ್ ನೋಡಿ ಬೋರ್ಡ್ ಕೂಡ ಹಾಕಿದ್ದಾರೆ. ಆ್ಯಂಡ್ 252 ಅಡಿ ಮಹಾಪ್ರತ್ಯಂಗಿರ ದೇವಿ ಹಾಗೂ ದೇವಾಲಯ ಕಾಮಗಾರಿ ಪ್ರಗತಿಯಲ್ಲಿದೆ. ಆ್ಯಂಡ್ ದಾನಿಗಳು ಧನರೂಪದಲ್ಲಾಗಲಿ ಕಟ್ಟಡ ಸಾಮಗ್ರಿಗಳ ಸಹಾಯ ನಾನಿದ್ದೀನಿ ನೋಡಿ. ಈಗ ಈ ಒಂದು ಜಾಗದಲ್ಲಿ ಕೆಲಸ ನಡೀತಾ ಇದೆ. ಆ್ಯಂಡ್ ಈ ಹಿಂದೆ ಗುರೂಜಿಗಳು ಹೇಳಿದರು ಏನಂತ ಅಂತಂದರೆ, ಆ್ಯಂಡ್ ಅತಿ ದೊಡ್ಡದಾದಂತಹ ಪ್ರತ್ಯಂಗರಿ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂತ ಹೇಳಿ ಸುಮಾರು ಕೋಟಿಗಳನ್ನು ಖರ್ಚು ಮಾಡಿ ಇಲ್ಲಿ ನಿರ್ಮಾಣವನ್ನು ಮಾಡ್ತಾಯಿದ್ದಾರೆ. ಅದರ ಕೆಲಸ ನಡೀತಾ ಇದೆ. ಸೊ ಈಗ ಹೀಗಿದೆ ನೋಡಿ, ಈ ಮಟ್ಟಿಗೆ ಆಗ್ತಾಯಿದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಆ್ಯಂಡ್ ಅತಿ ದೊಡ್ಡದಾದಂತಹ ಮೂರ್ತಿಯನ್ನು ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ಒಂದು ದೇವಸ್ಥಾನ ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗೋದನ್ನು ನೀವೆಲ್ಲ ನೋಡ್ಬೋದು. ನೋಡಿ ಈ ಕಡೆ ಒಂದು ಕಡೆ ಕೆಲಸ ನಡೀತಾ ಇದೆ ನೋಡಿ ದೇವಸ್ಥಾನದ್ದು. ಆ್ಯಂಡ್ ಹಿಂದೆ ಕಾಣಿಸ್ತಿದೆಯಲ್ಲ ಆ ಜಾಗದಲ್ಲಿ ಪ್ರತ್ಯಂಗರಿಯ ಬಹಳ ದೊಡ್ಡದಾದಂತಹ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಅದರ ಒಂದು ಕೆಲಸಗಳು ಇಲ್ಲಿ ನಡೀತಾ ಇದೆ. ನಿಮಗೂ ಗೊತ್ತಿದೆ, ನಾನು ಕೂಡ 9 ವಾರಗಳು ಬಂದಿದ್ದೆ ಈ ಒಂದು ದೇವಸ್ಥಾನಕ್ಕೆ. ಮೊದಲನೇ ವಾರ ಬಂದವಾಗ ನನ್ನ ಯೂಟ್ಯೂಬ್ ಚಾನಲು ಕೇವಲ 300 ಏನೋ ಇತ್ತು. ಸೊ ಆಗ ಬಂದು ತಾಯಿ ಹತ್ರ ಕೇಳ್ಕೊಂಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಾಗಲಿ ಅಂತ ಹೇಳಿ. ಆ್ಯಂಡ್ ಈಗ 9 ವಾರ ಕಂಪ್ಲೀಟ್ ಆಯಿತು. ಈಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಬಂದು 2400 ಆಗಿದ್ದಾರೆ. ಮೊದಲು ನಾವು ಬಂದವಾಗ ಈ ಥರ ಮ್ಯಾಟ್ಸ್ ಎಲ್ಲ ಹಾಕೇ ಇಲ್ಲ ನೋಡಿ. ಆ್ಯಂಡ್ ಈಗ ಮ್ಯಾಟ್ಸ್ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ ಈ ಜನ ಸುತ್ತೊಡೆಯುವಾಗ ಈ ಸಣ್ಣ ಸಣ್ಣ ಕಲ್ಲುಗಳು ಕಾಲಿಗೆ ಯಾವಾಗಲೂ ತಾಕ್ತಾ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಸೇಫ್ಟಿಗೋಸ್ಕರ ನೋಡಿ ಎಲ್ಲ ಮ್ಯಾಟ್ ಹಾಕಿದ್ದಾರೆ. ಆ್ಯಂಡ್ ಹೊಸದಾಗಿ ಏನೇನೋ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಚೆನ್ನಾಗಿದೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಇನ್ನೂ ದೊಡ್ಡ ದೇವಸ್ಥಾನವಾಗಿ ಬೆಳೆಯುತ್ತೆ, ಅದರಲ್ಲಿ ಮಾತೇ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು, ಇಲ್ಲಿಂದ ಸ್ಟಾರ್ಟ್ ಆಗಿ ಆ ಕಡೆ ಒಂದು ಸುತ್ತು ಆ ಕಡೆ ಒಂದು ಸುತ್ತು ಅಂತೆಲ್ಲ ಹೋಗ್ತಾ ಇದ್ವಿ. ಆ್ಯಂಡ್ ತುಂಬ ಕಷ್ಟ ಆಗೋದು ನಮಗೂ. ಆ್ಯಂಡ್ ನೋಡಿ ಎಂದಿನಂತೆ ಚೀಟಿಗಳನ್ನೆಲ್ಲ ಕಟ್ಟಿದ್ದಾರೆ. ಆ್ಯಂಡ್ ಸುತ್ತು ಚೀಟಿಗಳನ್ನು ಕಟ್ಟಿದ್ದಾರೆ ನೋಡಿ. ಆ್ಯಂಡ್ ನೋಡಿ ಬಾಟಲ್ಸ್ ನೋಡಿ, ಅವ್ರು ಕುಡಿಯೋವಂಥ ಔಷಧಿ ಬಾಟ್ಲ್ಗಳನ್ನು ಹೆಂಗೆ ಹಾಕಿದ್ದಾರೆ. ಆ್ಯಂಡ್ ಈಗ ಮತ್ತೆ ಕ್ಯೂ ಅಲ್ಲಿ ಬರ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಚೀಟಿಗಳನ್ನು ಎಲ್ಲ ಕಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಮತ್ತೆ ಕ್ಯೂ ಅಲ್ಲಿ ಬರ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಎಕ್ಸ್ಟ್ರಾ ಕ್ಯೂ ಮಾಡಿದ್ದಾರೆ ನೋಡಿ ಇಲ್ಲಿ. ಈ ಕಡೆಯಿಂದ ನೋಡಿ. ಆ್ಯಂಡ್ ನೋಡಿ ಬರೀ ಟ್ಯಾಬ್ಲೆಟ್ ಚೀಟಿಗಳೇ ಇದ್ದಾವೆ. ಆ್ಯಂಡ್ ನೋಡಿ ಆ್ಯಂಡ್ ಬರೀ ಟ್ಯಾಬ್ಲೆಟ್ ಚೀಟಿಗಳು. ಇಲ್ಲೇರೋ ಲತಾ ಸಾರಿ ಅಂತ ಹಾಕಿದ್ದಾರೆ ಯಾರೋ. ಆ್ಯಂಡ್ ನೋಡಿ ತಾವು ಕುಡಿಯುವಂತಹ ಗ್ಯಾಸ್ಟ್ರಿಕ್ದಾಗಿರ್ಬೋದು ಆ್ಯಂಡ್ ಏನೇನೋ ಟ್ಯಾಬ್ಲೆಟ್ಸು, ಫೋಟೋಸು. ಯಾರೋ ಬುದ್ಧಿವಂತರು ನೋಡಿ ಪಾನ್ ಪರಕ್ಕು ಅವ್ರು ತಿನ್ನುವಂಥದ್ದು ಇದನ್ನು ಹಾಕಿದ್ದಾರೆ ಇಲ್ಲಿ ನೋಡಿ. ಈ ಪಾನ್ ಪರಕ್ಕು ತಿಂತಾರಲ್ವ, ಅವರೆಲ್ಲ ಏನಕ್ಕೆ ಇಲ್ಲಿ ಕಟ್ಟಿದ್ದಾರೆ ಅಂತಂದರೆ ಅವರು ತಿನ್ನೋದನ್ನು ಬಿಡಬೇಕು ಅಂದ್ಬಿಟ್ಟು ತಾಯಿಗೆ ಹರಕೆಯನ್ನು ಹೊತ್ಕೊಂಡು ಈ ಜಾಗದಲ್ಲಿ ಬಂದು ಕಟ್ಟಿದ್ದಾರೆ ನೋಡಿ. ಆ್ಯಂಡ್ ಹಿಂದೆ ನೋಡಿ ಬರೀ ಟ್ಯಾಬ್ಲೆಟ್ಸ್ ಚೀಟಿಗಳಿದೆ ನೋಡಿ, ಎಲ್ಲ ಬರೀ ಟ್ಯಾಬ್ಲೆಟ್ಸ್ ಚೀಟಿಗಳಿದೆ. ಆ್ಯಂಡ್ ನಾನು ನೋಡಿದ ವಿಚಿತ್ರ ಅಂತಂದರೆ ಇದು ಕಂಡ್ರು. ಆ್ಯಂಡ್ ಪ್ರತಿ ಸತಿ ಬಂದವಾಗ ಒಂದೊಂದು ವಿಚಿತ್ರವನ್ನು ನೋಡ್ತೀನಿ. ಈ ಬಾರಿ ಬಂದವಾಗ ಇದು ವಿಚಿತ್ರವಾಗಿದೆ. ಆ್ಯಂಡ್ ನೋಡಿ ಈ ಕಡೆ ಎಲ್ಲ ಟ್ಯಾಬ್ಲೆಟ್ಸ್ ಇದೆ. ಆ್ಯಂಡ್ ಬರೀ ಫೋಟೋಗಳಿದೆ ನೋಡಿ, ಬರೀ ಫೋಟೋಗಳನ್ನ ಅಂಟಿಸಿದ್ದಾರೆ ನೋಡಿ. ಅವ್ರು ಎಷ್ಟು ಟ್ಯಾಬ್ಲೆಟ್ಸ್ ಕುಡಿತಾರೆ ಬಾಟಲ್ಸು, ಅಷ್ಟು ಬಾಟಲ್ಸ್ಗಳನ್ನು ತಂದು ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ನೋಡಿ ಚೀಟಿಗಳು ಗೊತ್ತಿಲ್ಲ ನೋಡಿ, ಎಲ್ಲರೂ ಇಷ್ಟಿಷ್ಟುದ್ದ ಬರೆದು ಇಲ್ಲಿ ಹಾಕಿದ್ದಾರೆ ಅಲ್ಲಿ ನೋಡಿ. ಆ್ಯಂಡ್ ಬರೀ ಟ್ಯಾಬ್ಲೆಟು ನೋಡಿ, ಟ್ಯಾಬ್ಲೆಟ್ ಪೇಪರ್ಸು. ನಾನು ಅದು ನೋಡಿದ್ದು ತುಂಬ ವಿಚಿತ್ರ ಕಂಡ್ರು. ಆ್ಯಂಡ್ ಜೋಡಿಗಳ ಫೋಟೋ ಕೂಡ ನೋಡಿ, ಜೋಡಿಗಳ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ಒಬ್ಬೊಬ್ರದ್ದು ಫೋಟೋಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಇದು ಕೂಡ ಒಂದು ವಿಚಿತ್ರ ಕಂಡ್ರು. ಏನಕ್ಕೆ ಅಂತಂದರೆ
ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರ ಚೆನ್ನಾಗಾಗಲಿ ಅಂದ್ಬಿಟ್ಟು ಇಲ್ಲಿ ನೋಡಿ, ಅವರು ವ್ಯಾಪಾರ ಮಾಡೋದನ್ನು ಸಮೇತವಾಗಿ ಹಿಡ್ಕೊಂಬಂದು ಈ ಜಾಗದಲ್ಲಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಏನೋ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಬರೀ ಕಾದಂಬರಿಗಳನ್ನೇ ಬರೆದ್ಬಿಟ್ಟಿದ್ದಾರೆ ಕಣೋ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಇರುತ್ತಲ್ವ, ಸೊ ಅವ್ರ ಕಷ್ಟ ಏನಿದೆ ಅಂದ್ಬಿಟ್ಟು ಪೂರ್ತಿಯಾಗಿ ಬರೆದು ಹಾಕಿದ್ದಾರೆ. ಇದು ಏನು ಬಾಟಲ್ ಅಂತ ಗೊತ್ತಾಯ್ತಾ? ಆ್ಯಂಡ್ ಶುಗರ್ ಇರೋರು ಇನ್ಸುಲಿನನ್ನು ತಗೊಳ್ತಾರೆ ನೋಡಿ, ಆ ಇನ್ಸುಲಿನ್ ಬಾಟಲನ್ನು ಕೂಡ ಬಂದು ಇಲ್ಲಿ ಕಟ್ಟಿದ್ದಾರೆ. ಅದೊಂದು ವಿಚಿತ್ರ. ಆದರೆ ಇದು ಒಂದು ವಿಚಿತ್ರ ಕಣೋ. ತರಕಾರಿ ಮಾರೋನು ಕೂಡ ಮಾರಾಟ ಮಾಡೋರು ಅದೇನು ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ. ಪಾಪ ಈ ವಿಡಿಯೋನ ನೋಡಿದ್ರೆ ನನಗೆ ಗ್ಯಾರಂಟಿ ಬೈಕೊಂತಾರೆ ನೋಡಿ. ಆ್ಯಂಡ್ ಇಲ್ಲಿ ನೋಡಿ, ಫುಲ್ಲು ಸ್ಕ್ಯಾನಿಂಗ್ ರಿಪೋರ್ಟಿಂದ ಹಿಡಿದು ಆ್ಯಂಡ್ ಏನೇನು ಕಾಯಿಲೆ ಇದೆಯೋ ಎಲ್ಲ ರಿಪೋರ್ಟನ್ನು ಕೂಡ ಬಂದು ಅಮ್ಮನ ಹತ್ರ ತಗ್ಲಾಕ್ಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡಿ, ಈ ಕಡೆ ನೋಡಿ, ಜಮೀನಿಗೆ ಸಂಬಂಧಪಟ್ಟ ಹಾಗೆ ಏನೋ ವ್ಯವಹಾರದ ಸಮಸ್ಯೆ ಇರಬೇಕು ಅನಿಸುತ್ತೆ. ಆ ಜಮೀನ್ದು ಏನು ಇದಿದೆಯಲ್ವ, ಅದನ್ನು ಅಷ್ಟನ್ನು ಸ್ಕ್ಯಾನ್ ಇದು ಜೆರಾಕ್ಸ್ ಮಾಡಿಸ್ಕೊಂಬಂದು ಈ ಜಾಗದಲ್ಲಿ ತಗ್ಲಾಕಿದ್ದಾರೆ. ಚೆನ್ನಾಗಿದೆ ನೋಡಿ, ಎಷ್ಟೆಷ್ಟು ಉದ್ದ ಇದೆ ಟ್ಯಾಬ್ಲೆಟ್ಸ್ ಎಲ್ಲ. ನಾನು ಆ್ಯಂಡ್ ನೋಡಿ, ಮರಕ್ಕೆ ಮಕ್ಕಳಾಗದಿರೋರೆಲ್ಲನೂ ಈ ರೀತಿ ತಂದೆಲ್ಲ ಕಟ್ಟಿದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿವರೆಗೂ ಅದೇ ರೀತಿ ಕಟ್ಟಿದ್ದಾರೆ ಕಣ್ರು. ಇದು ದೇವಸ್ಥಾನದ ಹತ್ರ ಕ್ಯೂ. ನಮ್ಮ ಕುನ್ನಮ್ಮೆಲ್ಲ ಮುಗಿಸ್ಕೊಂಡು ಇಲ್ಲಿ ಕೂತಿದ್ದಾರೆ ನೋಡಿ. ಎಲ್ಲ ಆಯಿತು, ದೇವಸ್ಥಾನ ಸುತ್ತಿದ್ದಾಯಿತು, ಎಲ್ಲ ಆಯಿತು. ಆ್ಯಂಡ್ ಎಲ್ಲ ಈಗ ಹರಕೆಗಳೆಲ್ಲ ಒಪ್ಪಿಸ್ಬಿಟ್ಟು ಅಮ್ಮನಿಗೆ ನಾವೆಲ್ಲ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿದ್ದೀವಿ. ರೈಡ್ ಕೂಡ ಮಾಡಿಬಿಟ್ಟಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಪ್ರತಿದಿನ ಕಾಟೇರಮ್ಮ ತಾಯಿಗೆ ಶುಭ ಮುಹೂರ್ತದಲ್ಲಿ 9 ಬಸ್ ನಿಂತಿದೆ. ಈಗ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು. ಹಿಂದೆ ಕೂಡ ಒಂದು ಬಸ್ ಇದೆ, ಕೂಡ ಒಂದು ಬಸ್ ಇದೆ ನೋಡಿ. ನಾನು ಕೂಡ ಬಸ್ಸಲ್ಲಿ ಕೂತಿದ್ದೀನಿ. 12 ಬಸ್ ಹಾಕಿದಾರಂತೆ. ಈಗ ಬಸ್ಸಲ್ಲಿ ಹೊಸಕೋಟೆವರೆಗೂ ಕೂಡ ಡ್ರಾಪ್ ತಗೊಳ್ತೀವಿ. ಇದು ಲಾಸ್ಟ್ ಸ್ಟಾಪು. ಆ್ಯಂಡ್ ಮಾಮೂಲಿಯಾಗಿ ನಾವು ಎಲ್ಲಿ ಇಳ್ಕೊಳ್ತಾ ಇದ್ವಿ ಆಟೋದಲ್ಲಿ ಬಂದು ಅದೇ ಜಾಗದಲ್ಲೇ ನಿಲ್ಲಿಸ್ತಾ ಇದ್ದಾರೆ ಬಸ್ನ. ನೋಡಿ, ಮಾಮೂಲಿ ನಾವು ಇಟ್ಕೊಳ್ಳೋ ಜಾಗದಲ್ಲೇ ನಿಲ್ತಿದ್ದಾರೆ ಬಸ್ಸು. ಈಗ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಕಾರೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ನಮ್ಮ ಕುನ್ನಮ್ಮ ನೋಡಿ, ಮಗುನ ಎತ್ಕೊಂಡ್ಬಂದು ಅವಳಿಗೆ ಪಾಪ ಒಂಥರ ವ್ಯವಸ್ಥೆ. ಆ್ಯಂಡ್ ನಮ್ಮ ಚಿಕ್ಕಮ್ಮ ಕೊಡೋ ಒಂದು ವಿಷಯ ಏನು ಅಂತಂದರೆ, BMTC ಬಸ್ಗಳನ್ನು ಹಾಕಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತಂದರೆ ಈ ಶೇರ್ ಆಟೋಗಳಲ್ಲಿ 10 ಜನ 12 ಜನ 15 ಜನ ಹಾಕ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಈಗ ಬಸ್ಸು ಭಾನುವಾರ, ಮಂಗಳವಾರ, ಶುಕ್ರವಾರ ಇದೆ. ಆ್ಯಂಡ್ 5-5 ನಿಮಿಷಕ್ಕೆ ಒಂದೊಂದು ಬಸ್ಸಸ್ ಇದೆ. ಆ್ಯಂಡ್ ಭಾನುವಾರ ಮಾತ್ರ, ಕೆಲವು ವಾರಗಳು ಮಾತ್ರ 4 ಬಸ್ ಇದೆಯಂತೆ. ಈಗ 7 ಗಂಟೆ ಹತ್ರ ಬರ್ತಾ ಇದ್ದೀವಿ. ಆ್ಯಂಡ್ ವಿಪರೀತ ಟ್ರಾಫಿಕ್ ಇದೆ. ಆ್ಯಂಡ್ ಹೊಸಕೋಟೆಯಿಂದ ಇಲ್ಲಿವರೆಗೂ ಕೂಡ ತುಂಬಾ ಟ್ರಾಫಿಕ್ ಇದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಮನೆಗೆ ರೀಚ್ ಆಗ್ತೀವಿ. ನೋಡಿ, ಟ್ರಾಫಿಕ್ಕು ಕೂತು ನಮಗೂ ಸಾಕಾಯಿತು, ಪಾಪ ಎಳೆ ಮಗು ಬೇರೆ. ಮನೆಗೆ ಬಂದೆ ಕಂಡ್ರು. ಈಗ ಟೈಮ್ ಬಂದ್ಬಿಟ್ಟು 7:16 ಆಗಿದೆ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಯ್.